ಈ ಕ್ಷೇತ್ರಕ್ಕೆ ನಾನು ಇವತ್ತು ಬರ್ತೇನೆ ಅಂತ ಗ್ರಹಿಸಿ ಬಂದದ್ದಲ್ಲ, ಅಚಾನಕವಾಗಿ ಬಂದೆ. ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಅಲ್ಲಿ ಬಂದು ನಿಂತಿದ್ದೆ. ತುಂಬ ಜನ ಪ್ಯಾಂಟ್ ಹಾಕಿದವರು, ಚೂಡಿದಾರ ಹಾಕಿದವರು ನಿಂತುಕೊಂಡಿದ್ದಾರೆ. ಅಯ್ಯೋ, ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಮೊಣಕಾಲಿನವರೆಗೆ ನೀರಿದೆ ಅಲ್ಲಿ. ನನಗೇನು ಸಮಸ್ಯೆ ಆಗಲ್ಲ. ನಾನು ಕೆಳಗೆ ಇಳಿದೆ. ಬಿಸಿ ಬಿಸಿಯಾಗಿರುವ ನೀರು ಕಾಲಿಗೆ ತಾಗ್ತಾ ಇದೆ. ಅಷ್ಟು ಬಿಸಿ, ಸುಟ್ಟು ಹೋಗುವಷ್ಟಲ್ಲ, ಅಂದರೆ ಬಿಸಿ ಇದೆ. ಬಳಿಕಲ್ಲು ದಾಟಿತು. ಇನ್ನು ಮಹಾದ್ವಾರದ ಪ್ರವೇಶ ಮಾಡಬೇಕು. ದೇವರಿಗೆ ನಮಸ್ಕಾರ ಮಾಡಿ ಕಾಲನ್ನು ತೆಗೆದು ಒಳಗಡೆ ಇಡ್ತೇನೆ. ತಂಪಾದ ನೀರು. ಎಷ್ಟು ತಂಪು ಅಂದರೆ ಅಷ್ಟು ತಂಪು. ದೇವರಿಗೊಂದು ಪ್ರದಕ್ಷಿಣೆ ಹಾಕಿ ಬಂದೆ. ದೇವರ ದರ್ಶನಕ್ಕೋಸ್ಕರ ದೇವಸ್ಥಾನದ ಎದುರುಗಡೆ ನಿಂತೆ. ಮನಸ್ಸಿಗೊಂದು ಆದ ಆನಂದ ಅಷ್ಟಿಷ್ಟಲ್ಲ. ಯಾವ ದೇವಸ್ಥಾನದಲ್ಲೂ ಈ ರೀತಿಯ ಒಂದು ಆನಂದ ಆಗಿರಲಿಲ್ಲ. ಇದಕ್ಕೆ ಇನ್ನೊಂದು ಕಾರಣ, ನಾನು ನಿಂತಿರುವ ತಂಪಾಗಿರುವಂತಹ ನೀರು ಇರಬಹುದು ಅಂತ ಅನ್ನಿಸ್ತು. ತಂಪಾದ ನೀರಿನಲ್ಲಿ ನಿಂತು ಈಶ್ವರ ದೇವರ ಲಿಂಗವನ್ನು ನೋಡಿ ಆನಂದಿಸಿದೆ. ನೀವು ಒಮ್ಮೆ ಹೋಗಿ ಬನ್ನಿ.